ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಸರ್ಪಗಳು ಪ್ರತ್ಯಕ್ಷ. ಉತ್ಖನನ ನಡೆಯೋ ಜಾಗದಲ್ಲೇ ಕಾಣಿಸಿಕೊಳ್ತಾ ಇವೆ ಹಾವುಗಳು. ಮೊದಲು ಸರ್ಪದ ಕಲ್ಲು, ಆನಂತರ ಸರ್ಪ. ಉತ್ಖನನ ಮಾಡ್ತಾ ಇರೋರಿಗೆ ವಾರ್ನಿಂಗ್ ಕೊಟ್ಟುವ ಹಾವುಗಳು. ನಿಧಿ ಮುಟ್ಟಿದ್ರೆ ಸಾವು ಗ್ಯಾರಂಟಿನ? ಲಕ್ಕುಂಡಿಯಲ್ಲಿ ನಿಧಿಗೆ ಸರ್ಪ ಕಾವಲು ಇರೋದು ಸತ್ಯನ? ಸಡನ್ಲಿ ಭಾಳ ಫಾಸ್ಟ್ ಆಗೋದು ಸರ್. ಅದು ಸರ್ ಮಿರಿ ಮಿನಿಸ್ತಾ ಇತ್ತು ನಾಗರಾವ್ ಸರ್. ಹಾಂ, ಕಾಳಿಂಗ ಸರ್ಪ ಟೈಪ. ಪ್ರತಿಯೊಂದು ಗುಡಿಗೂ ಸರ್ಪ ಕಾವಲಿ, ಆದರೆ ಕೋಣನ ಕಾವಲಿ, ಈ ಇಲ್ಲಿ ಸಿಗುವಂಥ ವಸ್ತುಗಳ ಸಂಗ್ರಹಾಲಯಕ್ಕೆ ಅದು ಕಾಯ್ತಾ ಇರ್ತೈತಿ. ನಿಮ್ಗೆ ನಮ್ಮ ಇರ್ಬೇಕವ್ರ ತಲೆ ಮ್ಯಾಗ ಒದ್ರದ ಹಳ್ಳಿ ಇಟ್ಟದ್ದು ನೋಡೀವಿ. ಆನಂತರ ಅದ್ರ ಬೆಳಕಿಗೆ ನಾವು ಹೆದರೀವಿ. ಆನಂತರ ಆ ಗುಡಿಯ ಮಲಗದ ಬಿಟ್ಟಿವಿ ಇವತ್ತಿಗೆ ನಾವು. ಈಗ ನಿಮಗೆ ಉತ್ಖನನ ಚಲೋ ಆಗಿಂದನೇ ಭೇಟಿ ಕೊಟ್ಟೈತಿ ಅಂದ್ರೆ ಇದು ಏನು ಕಾದೈತೋ ಏನೋ. ಈಶ್ವರ ಗುಡಿಯಾಗ ಒಂದು ಮಠ ಮಧ್ಯಾಹ್ನ ಬಂದರೆ ಸುಳ್ಳು ಸುತ್ತೋಡು ಮುಕ್ಕೊಂಡಿರ್ತೆ. ಅದನ್ನ ನೋಡಿ ಗಾಬಾಗಿ ನಾವು ಓಡಿ ಬಂದ್ಬಿಟ್ಟು ಸರ್. ಅದನ್ನ ನೋಡಿ ಜೆಸಿಪ ಒಂದು ಅರ್ಧ ತಾಸು ಗಾಡಿ ತರಿಬಿಟ್ಟ. ಹವಾರಿ ಹಾವು ನೋಡಿ ಸರ್, ಇದು ಹೆಚ್ಚಾನೆಚ್ಚು ನಿಧಿ ಎಲ್ಲಿರ್ತದೋ ಅಲ್ಲಿ ಘಟಸರ್ಪಗಳು ವಾಸವಾಗಿರ್ತವೆ. ಹೌದು ರೀ, ತಕೊಂಡು ಜಾಸ್ತಿ ಕರೀರಿ. ಆದರೆ ತಾನಾಗೇ ಸಿಗೋದು ಕಠಿಣ. ನಾವು ಎದ್ದು ತೆಗಿಯಕ್ಕೆ ಹೋಗ್ತೀವಿ. ನಾವು ಇಂಥವೆಲ್ಲ ಮಾಡೋಕ್ಕಾದ್ರೆ ಅದು ನಿಮ್ಮ ನಸೀಬ. ಲಕ್ಕುಂಡಿಯಲ್ಲಿ ನಿಧಿ ಇದೆ, ಅಪಾರ ಪ್ರಮಾಣದ ಸಂಪತ್ತು ಇದೆ. ಆದರೆ ಆ ನಿಧಿಯನ್ನ ಮುಟ್ಟಿದ್ರೆ ಸಾವು ಗ್ಯಾರಂಟಿ. ಎಸ್, ಲಕ್ಕುಂಡಿಯಲ್ಲಿ ಇರೋದು ಅಂಥಿಂಥ ನಿಧಿಯಲ್ಲ, ದೇವರ ನಿಧಿ, ಪವಾಡ ನಿಧಿ. ಅದಕ್ಕೆ ಘಟಸರ್ಪಗಳು, ನಾಗರ ಹಾವುಗಳು ಕಾವಲು ಇದೆ. ಅದನ್ನ ಮುಟ್ಟಿದ್ರೆ ಊರಿಗೆ ಊರೇ ಸರ್ವನಾಶ ಆಗುತ್ತೆ ಅಂತ ಜನರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಉತ್ಖನನ ನಡೆಯೋ ಜಾಗದಲ್ಲಿ ಹಾವುಗಳು ಕಾಣಿಸಿಕೊಂಡಿದ್ದು ಭಾರೀ ಆತಂಕ ಸೃಷ್ಟಿಸಿದೆ. ಉತ್ಖನನ ನಡೀತಾ ಇರೋ ಸ್ಥಳದಲ್ಲಿ ವಿಷ ಸರ್ಪಗಳು. ನಿಧಿ ಮುಟ್ಟಿದ್ರೆ ಗಂಡಾಂತರ, ಎಚ್ಚರ ಕೊಡ್ತಿದ್ಯಾ ಹಾವು? ಸಂಪತ್ತಿಗೆ ಸರ್ಪಗಳ ಕಾವಲು, ನಿಧಿ ತೆಗೆದ್ರೆ ಸಾವು ಖಚಿತಾನ? ನಿಧಿ ಅಂದ್ರೆ ಯಾರಿಗೆ ತಾನೇ ಆಸೆ ಇರೋದಿಲ್ಲ. ಆದ್ರೆ ನಿಧಿ ಇರೋ ಜಾಗದಲ್ಲಿ ವಿಷ ಸರ್ಪಗಳು ಇದೆ ಅಂದ್ರೆ, ನಿಧಿ ಮುಟ್ಟಿದ್ರೆ ಸರ್ಪಗಳು ಕಚ್ಚಿ ಸಾಯುತ್ತೆ ಅಂದ್ರೆ ಯಾರೂ ಸಹ ಆ ಕಡೆ ಸುಳಿಯೋದಿಲ್ಲ. ಸದ್ಯ ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ನಿಧಿ ಇದೆ ಅನ್ನೋ ಸುದ್ದಿ ಇದ್ದು, ಆ ನಿಧಿಗೆ ಘಟಸರ್ಪಗಳ ರಕ್ಷಣೆ ಸಹ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಲಕ್ಕುಂಡಿಯಲ್ಲಿ ಯಾರೂ ಸಹ ನಿಧಿ ತೆಗೆಯೋ ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಈಗ ಸರ್ಕಾರ ಲಕ್ಕುಂಡಿಯಲ್ಲಿ ನಿಧಿ ಶೋಧಕ್ಕೆ ಮುಂದಾಗಿದ್ದು, ಮುಂದೇನಾಗುತ್ತೋ ಅನ್ನೋ ಆತಂಕ ಎದುರಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಐತಿಹಾಸಿಕ ಕೋಟೆ ವೀರಭದ್ರೇಶ್ವರ ದೇವಾಲಯ ಆವರಣದಲ್ಲಿ 12 ದಿನಗಳಿಂದ ಪ್ರಾಚ್ಯಾವಶೇಷಗಳ ಶೋಧ ಆಗ್ತಾ ಇದೆ. ಆ ಸ್ಥಳದಲ್ಲಿ ನಿಧಿ ಇರೋ ಸಾಧ್ಯತೆ ಇದೆ. ಭೂಮಿಯ ಆಳದಲ್ಲಿ ಅಪರೂಪದ ವಸ್ತುಗಳು ಅಥವಾ ಚಿನ್ನದ ನಿಧಿ ಸಿಗಬಹುದು ಅಂತ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಉತ್ಖನನ ನಡೆಸಲಾಗ್ತಿದೆ. ಈ ಉತ್ಖನನದಲ್ಲಿ ಈಗಾಗಲೇ ಅಪರೂಪದ ಕಲಾಕೃತಿಗಳು, ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು, ಈಗ 10 ಅಡಿ ಆಳಕ್ಕೆ ಹೋದ ನಂತರ ಅಲ್ಲಿ ಸರ್ಪದ ಕಲ್ಲುಗಳು, ವಿಷ ಸರ್ಪಗಳು ಕಾಣಿಸಿಕೊಳ್ತಿವೆ. ಈಗ ಸರ್ಕಾರ ಉತ್ಖನನ ಮಾಡ್ತಾ ಇರೋದು ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ. ಕೋಟೆ ವೀರಭದ್ರ ದೇವಾಲಯ ತುಂಬಾ ಪುರಾತನವಾದದ್ದು, ತುಂಬಾ ಮಹಿಮೆ ಇರುವಂಥದ್ದು. ಅಲ್ಲಿ ಒಂದು ಘಟಸರ್ಪ ಇದೆ. ಅದನ್ನ ದೇವಾಲಯದಲ್ಲಿ ನೋಡಿದ್ದೇವೆ. ವೀರಭದ್ರ ದೇವರಿಗೆ ಸುತ್ತಿಕೊಂಡಿದ್ದನ್ನು ನೋಡಿದ್ದೇವೆ ಅಂತ ಅಲ್ಲಿನ ಜನರು ಹೇಳ್ತಾರೆ. ಅದೇ ಹಾವು ಇತ್ತೀಚೆಗೆ ವೀರಭದ್ರ ದೇವಾಲಯದ ಆವರಣದಲ್ಲೂ ಕಾಣಿಸಿಕೊಂಡಿತ್ತಂತೆ. ಕಪ್ಪಗೆ ಇರೋ ಘಟಸರ್ಪವನ್ನ ನಾವು ಕಣ್ಣಾರೆ ನೋಡಿದ್ವಿ ಅಂತ ಅಲ್ಲಿ ಕೆಲಸ ಮಾಡ್ತಿರೋರು ಹೇಳ್ತಿದ್ದಾರೆ. ಸರ್ ರಾತ್ರಿ 1:30 ಆಗಿತ್ತು ಸರ್. ಅದು 1:30 ಆಗಿತ್ತು ರೀ.
ಒಂದು 10 ಫೂಟ್ ಐತೆ ನೋಡ್ರಿ ಅದು ನಾಗರಾವ್ ಮೈ ತುಂಬ ಕೂಲ್ ಅದ್ರ ಸರ ಇದೀಗ ಇಲ್ರಿ ನಾವು ನಮ್ಗೆ ಅಲ್ಲೇ 48 ವಯಸ್ಸು ರೀ ನಾವು ಪ್ರತಿ ನೋಡ್ತೀರಿ ಗುಡ್ಯಾಗ ಈಶ್ವರ ಗುಡ್ಯಾಗ ಒಂದು ಮಠ ಮಧ್ಯಾಹ್ನ ಬಂದ್ರಿ ಸುಳ್ಳು ಸುತ್ತೋಡು ಮಕ್ಕೊಂಡಿತ್ತೆ ಅದನ್ನ ನೋಡಿ ಗಾಬಾಗಿ ನಾವು ಓಡಿ ಬಂದುಬಿಟ್ಟು ಸರ ಮತ್ತು ನಾವು ಈ ಜಾತ್ರೆ ಮಾಡಕ್ಕೆ ಕಮ್ಮಿ ಅಂದ್ರೆ 48 ವರ್ಷ ಸರ ನಾವು ಎಲ್ಲ ಈ ಉಕ್ತಿ ನಾವು ಒಂದು ಕಮ್ಮಿ ಅಂದ್ರೆ ಒಂದು 10-15 ಫೂಟ್ ಉಕ್ತಿ ಮಾಡೀವಿ ಸರ ನಾವು ಗುಡ್ಯಾಗಿದ್ದ ನೀರು ಸಿದ್ರಬಾಯಿ ನೀರು ಕಟ್ಸಿ ಸರ ಇವಾಗ ನಮಗೆ ಏನೇನೇ ಪತ್ತೆ ಹತ್ತಿಲ್ಲ ಇಲ್ಲಿ ನಿಧಿ ಏನೇ ಹತ್ತಿಲ್ಲ ನಮಗೆ ಕಮ್ಮಿ ಅಂದ್ರೆ ಒಂದು 15-16 ಫೂಟ್ ನಾವು JCB ತೆಗೆದು ಸರ ಹಾಕಿ ಗುಡಿಯ ನೀರು ಸಿದ್ರಬಾಯಿ ಕಳಿಸಿ ಸರ ಆಯ್ತು ಸರ ಹಾವು ಮಾತ್ರ ಇಲ್ಲಿ ಹಾವು ಮಾತ್ರ ಬಲೆ ಹಾವೈತೆ ಸರ. ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಸುಮಾರು 3-4 ಅಡಿಗಳಷ್ಟು ಆಳಕ್ಕೆ ತೋಡ್ತಾ ಇದ್ದಂತೆಯೇ ಅಲ್ಲಿ ಒಂದು ನಾಗನ ಮೂರ್ತಿ ಇರೋ ಕಲ್ಲು ಸಿಕ್ಕಿತ್ತು. ಅದು ದೇವಾಲಯ ಆವರಣ ಆಗಿರೋದ್ರಿಂದ ಅಲ್ಲಿ ನಾಗರ ಕಲ್ಲುಗಳು ಇರೋದು ಸಾಮಾನ್ಯ ಅಂತ ಉತ್ಖನನ ಕೆಲಸ ಮುಂದುವರಿಸಲಾಗಿತ್ತು. ನಂತರ 5-6 ಅಡಿಗಳಷ್ಟು ಆಳಕ್ಕೆ ಹೋಗ್ತಾ ಇದ್ದಂತೆ ಮತ್ತೊಂದು ನಾಗರ ಮೂರ್ತಿ ಇರೋ ಕಲ್ಲು ಸಿಕ್ಕಿತ್ತು. ಆ ಕಲ್ಲು ತುಂಬಾನೇ ವಿಶೇಷವಾಗಿತ್ತು. ಅದರ ಮೇಲೆ ಇರೋ ನಾಗರ ಹಾವು ಹಸಿರು ಬಣ್ಣದಲ್ಲಿ ಮಿರಮಿರ ಮಿಂಚ್ತಾ ಇತ್ತು. ಆ ಹಾವಿನ ಕಲ್ಲು ಕಾಣಿಸಿದ ದಿನವೇ ದೇವಾಲಯ ಆವರಣದಲ್ಲಿ ಒಂದಷ್ಟು ಜನರಿಗೆ ಸರ್ಪ ಕಾಣಿಸಿಕೊಂಡಿತ್ತು. ಅಲ್ಲೇ JCB ಇಟ್ಕೊಂಡು ಕೆಲಸ ಮಾಡ್ತಿದ್ದವರು ಘಟ ಸರ್ಪವನ್ನ ನೋಡಿದ್ವಿ, ಅದು ಪೂರ್ತಿ ಕಾಣಲಿಲ್ಲ, ಆದ್ರೆ ಸ್ವಲ್ಪ ಭಾಗ ನೋಡಿದ್ವಿ ಅಂತ ಹೇಳಿದ್ರು. ಸೊಳ ಹೋಗ್ತಾ ಇತ್ತು ಅದು ಬಹಳ ದೊಡ್ಡದಿದೆ. ಆದರೆ ನಮ್ಮ ಕಂಡಿರೋದಂದ್ರೆ ಒಂದು ಇಷ್ಟು ಸರಿಸುಮಾರು ದಪ್ಪಂದ ಕಂತು 1.5-2 ಮಾರು ಆಗ್ಬೋದು ರೀ, ಅಷ್ಟಿತ್ತು ನೋಡ್ರಿ. ಅದು ಮಿಂಚ್ತಾ ಇತ್ತು ನಾಗರಾವ್ ಅಂತನೇ ನಮ್ಗೆ ತಲೆಯಾಗಿದೆ. ಉತ್ಖನನ ಜಾಗದಲ್ಲಿ ನಾಗರ ಮೂರ್ತಿ ಕಂಡ ತಕ್ಷಣ ಆ ಭಾಗದಲ್ಲಿ ಒಂದು ಸರ್ಪವು ಕಾಣಿಸ್ತಾ ಇದೆ. ಈಗ ಗುರುವಾರವಷ್ಟೇ ಉತ್ಖನನ ನಡೆಯೋ ಜಾಗದಲ್ಲಿ 3 ಹೆಡೆಗಳ ಸರ್ಪದ ಕೆತ್ತನೆ ಇರೋ ಒಂದು ಕಲ್ಲು ಸಿಕ್ಕಿತ್ತು. 100 ವರ್ಷಗಳಷ್ಟು ಹಳೆಯದಾದ ಕಲ್ಲು ಕಾಣಿಸ್ತಾ ಇದ್ದಂತೆ ಅಲ್ಲಿ ಶುಕ್ರವಾರ ಬೆಳಗ್ಗೆ ಒಂದು ವಿಷಸರ್ಪ ಕಾಣಿಸಿದೆ. ಉತ್ಖನನ ನಡೆದ ಸ್ಥಳದಲ್ಲೇ ವಿಷಸರ್ಪ ಪ್ರತ್ಯಕ್ಷವಾಗಿದೆ. ಕಾರ್ಮಿಕರು ಕೆಲಸಕ್ಕೆ ಬರೋ ಮೊದಲೇ ಆ ಹಾವನ್ನ ಅಲ್ಲಿಂದ ತೆಗೆಯಲಾಗಿದೆ. ನಿಧಿಗೆ ಸರ್ಪಗಳು ಕಾವಲು ಇರುತ್ತೆ ಎಂದಾಗ ಯಾರು ಸಹ ಅದನ್ನ ನಂಬಲಿಲ್ಲ. ಅದೆಲ್ಲ ಕಟ್ಟುಕಥೆ ಅಂತ ಹೇಳಿದ್ರು. ನಿಧಿಗೆ ಹಾವುಗಳು ಹೇಗೆ ರಕ್ಷಣೆ ಕೊಡಲು ಸಾಧ್ಯ ಅಂತ ಮರುಪ್ರಶ್ನೆ ಮಾಡಿದ್ರು. ಉರಗ ತಜ್ಞರು ಸಹ ನಿಧಿಗೆ ಸರ್ಪಗಾವಲು ಅನ್ನೋ ಕಥೆಯನ್ನ ಅಲ್ಲಗೆಳೆದಿದ್ರು. ವೈಜ್ಞಾನಿಕವಾಗಿ ಅದೆಲ್ಲ ಸಾಧ್ಯ ಇಲ್ಲ, ಘಟಸರ್ಪ ಅನ್ನೋದೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಉತ್ಖನನ ನಡೀತಾ ಇರೋ ಜಾಗದಲ್ಲೇ ಹಾವುಗಳು ಕಾಣಿಸಿಕೊಳ್ತಾ ಇವೆ. ಕೆಲವೇ ದಿನಗಳ ಹಿಂದೆ ರಾತ್ರಿ 1 ಗಂಟೆ ಸಮಯದಲ್ಲಿ ಘಟಸರ್ಪ ಕಾಣಿಸಿತ್ತು. ಅದು ಸರ್ರನೆ ಹೊರಟು ಹೋಯಿತು ಅಂತ ಕಾರ್ಮಿಕರು ಹೇಳಿದ್ರು. ಈಗ ಉತ್ಖನನಕ್ಕಾಗಿ ಅಗೆದಂತಹ ಜಾಗದಲ್ಲೇ ಒಂದು ವಿಷಕಾರಿ ಹಾವು ಪ್ರತ್ಯಕ್ಷವಾಗಿದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಆ ಹಾವು ಹೇಗಿದೆ ಅಂತ. ಅದು ನೋಡೋದಕ್ಕೆ ಕಟ್ಟು ಹಾವಿನ ರೀತಿ ಕಾಣಿಸಿದೆ. ತುಂಬಾ ಚಿಕ್ಕದಾಗಿದೆ. ಅದು ಹಾವಿನ ಮರಿ ಇರಬಹುದು ಅಂತ ಅಲ್ಲಿನ ಜನರು ಹೇಳಿದ್ದಾರೆ. ಅದು ಉತ್ಖನನ ನಡೀತಾ ಇರೋ ಜಾಗಕ್ಕೆ ಹೇಗೆ ಬಂತು? ಅದು ಭೂಮಿಯಲ್ಲೇ ಇತ್ತ ಅಥವಾ ಬೇರೆ ಕಡೆಯಿಂದ ಬಂದು ಹಳ್ಳಕ್ಕೆ ಬಿತ್ತ ಅನ್ನೋದು ಗೊತ್ತಾಗಿಲ್ಲ. ಆದ್ರೆ ನಿಧಿ ಶೋಧ ಮಾಡ್ತಾ ಇರೋ ಜಾಗದಲ್ಲಿ ಹಾವನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ನಿಧಿ ಇರೋ ಜಾಗದಲ್ಲೇ ಹಾವುಗಳು ಇರುತ್ತೆ ಅಂತ ಹೇಳಲು ಶುರು ಮಾಡಿದ್ದಾರೆ. ನಿಧಿಗೆ ಸರ್ಪಗಳ ರಕ್ಷಣೆ ಇರೋದು ನಿಜ ಅನ್ನೋ ವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೊದಲು ಸರ್ಪದ ಕಲ್ಲುಗಳು, ಆನಂತರ ಹಾವುಗಳು ಪ್ರತ್ಯಕ್ಷ. ನಾಗರ ಕಲ್ಲುಗಳು, ಸರ್ಪಗಳು ಇರೋ ಜಾಗದಲ್ಲಿ ನಿಧಿ ಇರುತ್ತಾ? ಈಗ ಸರ್ಕಾರ ಉತ್ಖನನ ಮಾಡ್ತಾ ಇರೋ ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ನಿಧಿ ಇದೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. 20 ಅಡಿಗಳಷ್ಟು ಆಳಕ್ಕೆ ಹೋದ್ರೆ ಖಂಡಿತ ನಿಧಿ ಸಿಗುತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ 10-12 ಅಡಿಗಳಷ್ಟು ಆ ಆಳಕ್ಕೆ ಹೋಗುವಷ್ಟರಲ್ಲಿ ನಾಗರ ಕಲ್ಲುಗಳು, ಹಾವುಗಳು ಕಾಣಿಸಿಕೊಳ್ತಾ ಇವೆ. ಅಪರೂಪದ ನಾಗಶಿಲೆಗಳು 3 ಸಿಕ್ಕಿದ್ದು ಅಲ್ಲಿ ನಿಧಿ ಇದೆ ಅನ್ನೋ ಸುದ್ದಿ ಮತ್ತಷ್ಟು ಬಲವಾಗತೊಡಗಿದೆ. ಗುರುವಾರ ಸಂಜೆ ಉತ್ಖನನ ನಡೀತಾ ಇದ್ದಾಗ 3 ಹೆಡೆಯ ನಾಗರ ಕಲ್ಲು ಪತ್ತೆಯಾಗಿತ್ತು. ಅದು ಸಹ ಪೂರ್ತಿ ಕಲ್ಲು ಅಲ್ಲ, ಅದು ಅರ್ಧದಷ್ಟು ಮುರಿದು ಹೋಗಿದೆ.
ಅದು ನೂರಾರು ವರ್ಷಗಳಿಂದ ಭೂಮಿಯಲ್ಲಿ ಇದ್ದಿರಬಹುದು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ನಿಧಿ ಎಲ್ಲಿರುತ್ತೋ ಅಲ್ಲಿ ನಾಗರ ಕಲ್ಲುಗಳು ಇರುತ್ತೆ ಅಂತ ಹೇಳ್ತಾರೆ. ಈಗ ಉತ್ಖನನ ಜಾಗದಲ್ಲೂ 3 ನಾಗರ ಕಲ್ಲುಗಳು ಸಿಕ್ಕಿವೆ. ನಿಧಿಯನ್ನು ಹೂತ ನಂತರ ದಿಬ್ಬ ಮಾಡಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡ್ತಿದ್ರಂತೆ. ಹಾಗಾಗಿ ಕೋಟೆ ವೀರಭದ್ರೇಶ್ವರ ಆವರಣದಲ್ಲೂ ನಿಧಿ ಬಚ್ಚಿಟ್ಟು ಅದರ ಮೇಲೆ ನಾಗರ ಕಲ್ಲುಗಳನ್ನ ಇಟ್ಟಿರಬಹುದು. ಈಗ ನಾಗರ ಕಲ್ಲುಗಳು ಸಿಕ್ಕಿರೋದ್ರಿಂದ ಇನ್ನು ಸ್ವಲ್ಪ ಕೆಳಗೆ ನಿಧಿ ಇರುತ್ತೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ. ನಾಗರ ಶಿಲ್ಪಗಳು ನಿಧಿಯನ್ನ ಸೂಚಿಸುವ ಗುರುತು ಆಗಿದೆ. ಆದಿಶೇಷ ಇರುವುದು ನಿಧಿ ಸಿಗುವ ಜಾಗದಲ್ಲಿ ಮಾತ್ರ. ಹಾಗಾಗಿ ಉತ್ಖನನ ಸ್ಥಳದಲ್ಲಿ ಆದಿಶೇಷನ ಕೆತ್ತನೆ ಇರೋ ಕಲ್ಲು ಸಿಕ್ಕಿರೋದು ನಿಧಿ ಇದೆ ಅನ್ನೋ ವಿಚಾರಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಹೆಚ್ಚಾನೆಚ್ಚು ನಿಧಿ ಎಲ್ಲಿರ್ತದೋ ಅಲ್ಲಿ ಘಟಸರ್ಪಗಳು ವಾಸವಾಗಿರ್ತವೆ. ಹೀಗಾಗಿ ನಾಗಸರ್ಪಗಳಲ್ಲಿ ಈ ಆದಿಶೇಷಗಳಲ್ಲಿ 3 ಹೆಡಿ ಸರ್ಪಗಳು, ಪಂಚಮುಖಿ ಮತ್ತು ಸಪ್ತಮುಖಿ ಬರ್ತವೆ. ಇವು ಏನು ಮಾಡ್ತಾವಂದ್ರೆ ಹೆಚ್ಚಾನೆಚ್ಚು ನಿಧಿ ಇರುವ ಸ್ಥಳನ ಗುರುತವನ್ನು ಮಾಡಿ ಇವು ಗುರುತಿಸ್ತವೆ. ಹಾಗಾಗಿ ಈ ಲಕ್ಕುಂಡಿಯಲ್ಲಿ ಲಕ್ಷ್ಮಿ ಎಂಬ ವಾಸಸ್ಥಳ ಇರುವ ಒಂದು ಸಂಕೇತ ಕೂಡ ಇವು ಸೂಚಿಸ್ತವೆ. ಈ ಹಿಂದೆ ಲಕ್ಕುಂಡಿಯನ್ನ ಹೊಯ್ಸಳರು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಟಂಕಸಾಲೆ ಮಾಡಿ ಮುತ್ತು ರತ್ನ, ಬಂಗಾರ ವ್ಯಾಪಾರ ಮಾಡ್ತಿದ್ರು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಿಧಿ ಇದ್ರೂ ಇರಬಹುದು. ದೇವಾನುದೇವತೆಗಳ ವಾಹನ ನಾಗಸರ್ಪವಾಗಿದೆ. ವಿಷ್ಣುವಿನ ವಾಹನವೂ ಆಗಿದೆ. ಸದ್ಯ ಲಕ್ಕುಂಡಿಯಲ್ಲಿ ಸರ್ಪದ ಕಲ್ಲುಗಳು ಸಿಕ್ತಿರೋದು ನಿಧಿಯ ಸಂಕೇತ. ಉತ್ಖನನ ಸಮಯದಲ್ಲೂ ನಿಧಿ ಸಿಗುತ್ತೆ ಅಂತ ಸಾಕಷ್ಟು ಜನರು ಹೇಳ್ತಿದ್ದಾರೆ. ಬಿಡುವಿನ ಸ್ಥಳದಲ್ಲಿ ಅಂದರೆ ದೇವಾದಿ ದೇವತೆಗಳ ವಾಹನ ಕೂಡ ಇದು ಹೌದು. ವಿಷ್ಣುವಿನ ವಾಹನ ಹೌದು. ವೈಕುಂಠದಲ್ಲಿ ನೀವು ಚಿತ್ರವನ್ನು ನೋಡಿದರೆ ವಿಷ್ಣು ಇದರ ಮೇಲೆ ಆಸನವನ್ನು ಮಾಡಿಕೊಂಡಿದ್ದಾನೆ. ಅಲ್ಲಿ ಇದು ಹೊರಗಡೆ ಬಂದಾಗ ಮೇಯ್ಲಿಕ್ಕೆ ಹೋದಾಗ ಇದರ ಒಂದು ಮಣಿ ಇರ್ತದೆ ಇದರ ಬಾಯಿಯಲ್ಲಿ. ಆ ಮಣಿಯನ್ನು ಒಂದು ಕಡೆ ಇಟ್ಟು ಅದರ ಬೆಳಕಿನಲ್ಲಿ ಇದು ಮೇಯ್ತದೆ. ಆ ಮಣಿಯನ್ನು ಯಾರಾದರೂ ನಾವು ಇದು ಮಾಡಿದರೆ ಅದು ಎಷ್ಟೋ ಅಬ್ಜಗಟ್ಟಲೆ ಬೆಲೆ ಬಾಳುವಂಥ ಒಂದು ಇದು ಆಗ್ತದೆ. ಅದರ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಮಣಿಯನ್ನು ಆತನಿಂದ ಕಿತ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಅದು ದೇವರ ನಾಗಸರ್ಪ. ಅದು ಆದಿಶೇಷನ ಮಹಾರಾಜ ಅಂದರೂ ಅಡ್ಡಿ ಇಲ್ಲ. ಸದ್ಯ ಲಕ್ಕುಂಡಿಯಲ್ಲಿ 12 ದಿನಗಳು ಉತ್ಖನನ ಯಶಸ್ವಿಯಾಗಿ ನಡೆದಿದೆ. 3 ಹೆಡೆಯ ಪ್ರಾಚ್ಯ ವಸ್ತು ಪತ್ತೆಯಾಗಿದೆ. ಇತಿಹಾಸದಲ್ಲಿ ನಾಗನನ್ನು ಆರಾಧನೆ ಮಾಡಿ ಪೂಜೆ ಮಾಡ್ತಿದ್ರು. ಅದೇ ಕಾರಣಕ್ಕೆ ಲಕ್ಕುಂಡಿಯಲ್ಲಿ ನಾಗರ ಕಲ್ಲಿನ ಮೂರ್ತಿಗಳು ಪತ್ತೆಯಾಗ್ತಿವೆ. ಈಗ ಉತ್ಖನನ ಸಮಯದಲ್ಲಿ 3 ಹೆಡೆ ನಾಗರ ಕಲ್ಲು ಪತ್ತೆಯಾಗಿದೆ. ಇದು ನಿಧಿ ಇದೆ ಅನ್ನೋ ಸಂಗತಿಯನ್ನ ಮತ್ತಷ್ಟು ಬಲಗೊಳಿಸ್ತಾ ಇದ್ದು, ಇನ್ನು ಕೆಲವೇ ಅಡಿಗಳ ಆಳದಲ್ಲಿ ಸಂಪತ್ತು ಪತ್ತೆಯಾಗಬಹುದು ಅಂತ ಹೇಳಲಾಗ್ತಿದೆ. ಆದರೆ ನಾವು ಉತ್ಖನನ ಮಾಡ್ತಿರೋದು ನಿಧಿಗಾಗಿ ಅಲ್ಲ, ಇತಿಹಾಸವನ್ನ ಹೊರತೆಗೆಯಲು ಉತ್ಖನನ ಮಾಡ್ತಿದ್ದೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. 3 ಹೆಡೆಯ ಒಂದು ನಾಗರದ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಈ ನಮ್ಮ ಇತಿಹಾಸದಲ್ಲಿ ಹಲವಾರು ಜನ, ಹಲವಾರು ಮತಗಳು, ಹಲವಾರು ಧರ್ಮಗಳು ಅವರವರ ಆರಾಧನೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಹಲವಾರು ಜನ ನಮ್ಮ ಭಾಗದಲ್ಲಿ ನಾಗರವನ್ನು ಸಹಿತವಾಗಿ ಪೂಜೆ ಮಾಡ್ತಾರೆ. ಇವತ್ತು ನಾಗರ ಒಂದು ಮೂರ್ತಿಗಳಲ್ಲಿ 3 ಹೆಡೆಯ ನಾಗರ, 5 ಹೆಡೆಯ ನಾಗರ ಮತ್ತು ಸಪ್ತ ಹೆಡೆಯ ನಾಗರಗಳು ಅಂತ ಬರ್ತಾವೆ. ಇವತ್ತು ನಮಗೆ ಉತ್ಖನನ ಸಮಯದಲ್ಲಿ 3 ಹೆಡೆಯ ಒಂದು ನಾಗರದ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಆ ಒಂದು ಪ್ರಾಚ್ಯಾವಶೇಷದ ವಿಶೇಷಗಳು ಏನು ಅನ್ನುವಂಥದ್ದು ಎಲ್ಲ ಇತಿಹಾಸ ತಜ್ಞರಿಗೂ ಸಹಿತವಾಗಿ ಗೊತ್ತಿದೆ. ನಾವು ಉತ್ಖನನವನ್ನು ಮಾಡುವಂಥದ್ದು ನಿಧಿ ಆಶೆಗಲ್ಲ. ಒಟ್ಟಾರೆ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಕಲ್ಚೂರಿಗಳು, ವಿಜಯನಗರ ಅರಸರ ಕಾಲದಲ್ಲಿ ಶ್ರೀಮಂತ ಪರಂಪರೆಯನ್ನು, ಟಂಕಶಾಲೆಯನ್ನು ಹೊಂದಿ ವಾಣಿಜ್ಯ ನಗರಿಯಾದಂಥ ಈ ಒಂದು ಲಕ್ಕುಂಡಿಯಲ್ಲಿ ಉತ್ಖನನ ಮಾಡೋದರಿಂದ ಇತಿಹಾಸಕ್ಕೆ ಪೂರಕವಾದಂಥ ಹಲವಾರು ಮಾಹಿತಿಗಳು ಸಿಗ್ತಾವು ಅನ್ನುವಂಥ ಉದ್ದೇಶದಿಂದ ಈ ಒಂದು ಉತ್ಖನನವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ನಿಧಿಗಾಗಿ ಉತ್ಖನನ ಮಾಡ್ತಾ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ನಿಧಿಗಾಗಿ ಶೋಧ ನಡೀತಾ ಇದೆ. ಅಲ್ಲಿ ಏನು ಸಿಗೋದಿಲ್ಲ, ಬೇರೆ ಕಡೆ ಉತ್ಖನನ ಮಾಡಬೇಕು ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಇನ್ನು ಕೆಲವರು ಆ ಜಾಗದಲ್ಲಿ ನಾಗರ ಕಲ್ಲುಗಳು, ಹಾವುಗಳು ಕಾಣಿಸ್ತಾ ಇರೋದ್ರಿಂದ ಉತ್ಖನನ ಮಾಡೋದೇ ಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಿಧಿ ಇರೋದು ಸತ್ಯ. ಆದ್ರೆ ನಿಧಿಗೆ ಘಟಸರ್ಪ ಕಾವಲು ಇದೆ. ಅದನ್ನ ಮುಟ್ಟಿದ್ರೆ ಊರಿಗೆ ಕೆಡಕಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಪ್ರತಿಯೊಂದು ಗುಡಿಗೂ ಸರ್ಪ ಕಾವಲಿ, ಆದರೆ ಕೋಣನ ಕಾವಲಿ, ಇಲ್ಲಿ ಸಿಗುವಂಥ ವಸ್ತುಗಳ ಸಂಗ್ರಹಾಲಯಕ್ಕೆ ಅದು ಕಾಯ್ತಾ ಇರ್ತೈತಿ. ನಿಮ್ಗೆ ಏನಾದ್ರು ಅದು ಕಾಯಿ ಹೊತ್ತಿನಾಗ ನಾವು ಭೇಟಿ ಆದರೆ ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡ್ಬೋದು.
ಅದನ್ನು ಈಗ ಜನರು ಮಾಡುವಂಥ ಕೆಲಸ ಅದು ಭಾಳ ಹುಷಾರಿಲಿಂದ ಮಾಡ್ಬೇಕ್ರಿ ಇದನ್ನು. ಯಾಕಂದರೆ ಅದು ಕಾವಲಿಗೆ ಅದು ನಿಜವಾದ ರೂಪದೊಳಗೆ ಬಂದು ನಿಮ್ಮನ್ನು ಏನಾರ ತೊಂದರೆ ಮಾಡೈತೆ ಅನ್ನೋ ಒಂದು ಉದ್ದೇಶ ಎಲ್ಲರಿಗೂ ಕುತೂಹಲ ಜನರಿಗೆ ಐಟೇ ಇರ್ತವೆ. ಹಾಗಾಗಿ ಲಕ್ಕುಂಡಿ ಒಳಗೆ ಎಲ್ಲಿ ಗುಡಿ ಒಳಗೆ ಏನೋ ತರದ ಸಿಕ್ಕರೆ ಬಿಟ್ಟು ಹೋಗುವಂಥ ವಸ್ತು ಆಯಾವ್ರಿ ಕೆಲವೊಬ್ಬರಿಗೆ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇರೋ ಸ್ಥಳದಲ್ಲಿ ಈಗ ಕಾಣಿಸಿರೋದು ಘಟಸರ್ಪವೂ ಅಲ್ಲ ಅಥವಾ ನಾಗರ ಹಾವು ಅಲ್ಲ, ಜೀವಂತ ಕುಕ್ರಿ ಹಾವು ಕಾಣಿಸ್ಕೊಂಡಿದೆ. ಹಾವು ಯಾವುದೇ ಆದರೂ ಆ ಭಾಗದಲ್ಲಿ ಈಗಾಗಲೇ ಘಟಸರ್ಪ ಇದೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇರೋದ್ರಿಂದ ಜನರು ಈಗ ಭಯಪಡುವಂತಾಗಿದೆ. ಹಾವು ಪತ್ತೆಯಾಗ್ತಿದ್ದಂತೆ ನಿಧಿ ಸಿಗುತ್ತೆ ಅನ್ನುವ ನಂಬಿಕೆಯೂ ಜಾಸ್ತಿಯಾಗಿದೆ. ಇನ್ನು ಹಾವಿನ ಕಲ್ಲುಗಳು ಕಾಣಿಸ್ತಾ ಇದ್ದಂತೆ ಅತಿ ಸೂಕ್ಷ್ಮವಾಗಿ ಉತ್ಖನನ ಮಾಡಲು ತೀರ್ಮಾನಿಸಲಾಗಿದ್ದು ಸಿಬ್ಬಂದಿಗಳು ಸಹ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿದ್ದಾರೆ. ಬೆಳಿಗ್ಗೆ 8:30 ಸುಮಾರು ಅದು ಬಳಬಡಕ ಹಾವು ಆ ಜಾತಿಗೆ ಸೇರಿದ್ರಿ. ಅದು ನಾಗರಾವಂತೂ ಅಲ್ಲ, ಒಂದು 2-2.5 ಅಡಿ ಇತ್ತು. ಇಲ್ಲೇ ನಾವು ಹಂಗೆ ನೋಡೋಕಂತ ಬಂದ್ವಿ. ಹವ್ಯಾಸಕ್ಕೆ ಒಂದು ಉತ್ಸುಕತೆ ಏನಾಗ್ಯದ, ನಿನ್ನೆ ಏನು ಯಾವ ಪ್ರಮಾಣಕ್ಕೆ ಆಗ್ಯದ ಅಂತ ಏನೋ ಒಂದು ಆಸಕ್ತಿಗೆ ಬಂದ್ವಿ. ಆ ಎ ಬ್ಲಾಕ್ನೊಳಗೆ ಇತ್ತು ಹಾವು. ಅದು ನಾವು ನಿಮ್ಮ ನಾವು ಡಿಪಾರ್ಟ್ಮೆಂಟ್ನವರು ಫೋನ್ ಕೊಟ್ಟರು, ಅವ್ರ ಫೋನಲ್ಲೇ ವಿಡಿಯೋ ಮಾಡಿದ್ದೆ. ಇದ್ದಂತೂ ಖರೆ. ಅದೇ ಬೆಳೆಬಡ್ಕ ಅದು ಮೈ ಮೇಲೆಲ್ಲ ಕಪ್ಪು ಚುಕ್ಕಿದ್ದು, ಕಪ್ಪು ಚುಕ್ಕಿ. ಅದು ನಿಧಿ ಐತಿ ಇಲ್ಲ ಅನ್ನೋದು ನಮ್ಮ ಅರಿವಿಗೆ ಅಂತೂ ಅನ್ನಿಸ್ತದೆ ರೀ. ಆದರೆ ಐತಿ ಇಲ್ಲ ಅನ್ನೋದು ದೇವ್ರಿಗೆ ಗೊತ್ತು. ನಾಗರ ಕಲ್ಲುಗಳು ಕಾಣಿಸಿದಾಗಲೇ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ರು. ನಿಧಿಗೆ ಸರ್ಪ ಕಾವಲು ಇರೋದು ಸತ್ಯ ಅಂತ ಭಯಪಟ್ಟಿದ್ರು. ಈಗ ಉತ್ಖನನ ನಡೆಯೋ ಜಾಗದಲ್ಲಿ ಹಾವುಗಳು ಕಾಣಿಸಿವೆ. ಮುಂದಿನ ದಿನಗಳಲ್ಲಿ ಘಟಸರ್ಪವೂ ಎಂಟ್ರಿ ಕೊಡಬಹುದು. ನಿಧಿಯನ್ನ ಮುಟ್ಟೋದು ಬೇಡ ಅಂತ ಹಾವುಗಳು ಸೂಚನೆ ಕೊಡ್ತಾ ಇವೆ ಅಂತ ಗ್ರಾಮಸ್ಥರು ಅಭಿಪ್ರಾಯ ಪಡ್ತಿದ್ದಾರೆ. ಅದಕ್ಕೆ ಆ ಸ್ಥಳದಲ್ಲಿ ಉತ್ಖನನ ಮಾಡೋದು ಬೇಡ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಆದರೆ ಸರ್ಕಾರ ಮಾತ್ರ ನಾವು ಉತ್ಖನನ ಮಾಡೇ ತೀರ್ತೇವೆ ಅಂತ ಕೆಲಸ ಮಾಡ್ತಿದೆ. ಲಕ್ಕುಂಡಿಯಲ್ಲಿ ಚಿನ್ನ ಇದೆ, ನಿಧಿ ಇದೆ. ಉತ್ಖನನ ಮಾಡಿದ್ರೆ ಚಿನ್ನ ಸಿಗುತ್ತೆ, ಅಪಾರ ಪ್ರಮಾಣದ ಸಂಪತ್ತು ಸಿಗುತ್ತೆ ಅಂತ ಹೇಳ್ತಾ ಇದ್ದ ಗ್ರಾಮಸ್ಥರೇ ಈಗ ಉತ್ಖನನಕ್ಕೆ ವಿರೋಧ ಮಾಡ್ತಿದ್ದಾರೆ. ಅಲ್ಲಿ ಉತ್ಖನನ ಮಾಡೋದು ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಉತ್ಖನನ ಜಾಗದಲ್ಲಿ ಹಾವುಗಳು ಕಾಣಿಸಿದ್ದಕ್ಕೆ ಭಯಪಟ್ಟು ಉತ್ಖನನ ಮಾಡೋದೇ ಬೇಡ ಅಂತ ಹೇಳ್ತಿದ್ದಾರಂತೆ. ಲಕ್ಕುಂಡಿ ಜನರಿಗೆ ಸರ್ಪ ಭಯ. ನಿಧಿ ತೆಗೆದ್ರೆ ಘಟ ಸರ್ಪ ಬರುತ್ತಾ? ಲಕ್ಕುಂಡಿಯಲ್ಲಿ ಸಂಪತ್ತಿನ ಬೆನ್ನು ಬಿದ್ದವರನ್ನ ಸರ್ಪಗಳು ಕಾಡುತ್ತಾ? ಹಿಂದೆ ನಿಧಿ ತೆಗೆಯಲು ಬಂದಿದ್ದವರ ಕಥೆ ಏನಾಯ್ತು? ಸರ್ಪ ಮಾಡಿದ್ದೇನು? ಲಕ್ಕುಂಡಿಯಲ್ಲಿ ನಿಧಿ ಇದೆ, ಆದ್ರೆ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಚಿನ್ನ ಸಿಕ್ಕರೂ ಸಹ ಅದನ್ನ ವಾಪಸ್ ಕೊಟ್ಬಿಡ್ತಾರೆ. ಅಲ್ಲಿನ ಚಿನ್ನವನ್ನ, ನಿಧಿಯನ್ನ ಮುಟ್ಟೋದಕ್ಕೆ ಜನರು ಅಷ್ಟು ಭಯಪಡ್ತಾರೆ. ಕೆಲವೇ ದಿನಗಳ ಹಿಂದೆ ಕಸ್ತೂರವ ರಿತ್ತಿ ಅನ್ನೋರ ಕುಟುಂಬಕ್ಕೆ 460 ಗ್ರಾಂನಷ್ಟು ನಿಧಿ ಸಿಕ್ಕಿತ್ತು. ಆದ್ರೆ ಅವರು ಅದನ್ನ ಇಟ್ಟುಕೊಳ್ಳದೆ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಟ್ಟಿದ್ರು. ಆ ಊರಲ್ಲಿ ಸಾಕಷ್ಟು ಜನರಿಗೆ ನಿಧಿ ಸಿಕ್ಕಿದೆಯಂತೆ. ಆದ್ರೆ ಯಾರು ಸಹ ನಿಧಿ ಇಟ್ಕೊಂಡು ನೆಮ್ಮದಿಯಾಗಿ ಬದುಕಿಲ್ವಂತೆ. ಅದಕ್ಕೆ ಆ ಊರಿನ ಜನರು ನಿಧಿಯನ್ನ ಕಂಡ್ರೆ ಭಯಪಡ್ತಿದ್ದಾರೆ. ಲಕ್ಕುಂಡಿಯ ಕೋಟೆ ವೀರಭದ್ರ ದೇವಾಲಯದ ಆವರಣದಲ್ಲಿ ಉತ್ಖನನ ಶುರುವಾದ 3 ದಿನಕ್ಕೆ ಹಾವು ಕಾಣಿಸ್ಕೊಂಡಿತ್ತು. ಆನಂತರ ನಾಗರ ಕಲ್ಲುಗಳು ಸಿಕ್ಕಿದ್ವು. ಈಗ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲೇ ಮತ್ತೊಂದು ವಿಷಸರ್ಪ ಕಾಣಿಸಿದೆ. ಇವೆಲ್ಲವೂ ಆಪತ್ತಿನ ಮುನ್ಸೂಚನೆ. ನಿಧಿ ಮುಟ್ಟಬಾರದು ಅನ್ನೋ ಎಚ್ಚರಿಕೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದು, ನಿಧಿ ಸಿಕ್ಕರೆ ಊರಿಗೆ ಕೆಡಕಾಗುತ್ತೆ ಅನ್ನೋ ಭಯದಲ್ಲಿ ಉತ್ಖನನ ಮಾಡೋದೇ ಬೇಡ ಅಂತ ಹೇಳ್ತಿದ್ದಾರೆ. ದೇವರು, ದೇವಾಲಯಗಳು ಇರೋ ಜಾಗದಲ್ಲಿ ಹಾವುಗಳು ಇದ್ರೆ ಆ ಭಾಗದಲ್ಲಿ ನಿಧಿ ಇದೆ ಅಂತ ಜನರು ಬಲವಾಗಿ ನಂಬ್ತಾರೆ. ನಿಧಿ ಇಲ್ಲೇ ಇದೆ ಅನ್ನೋ ಮಾತುಗಳು ಕೇಳಿ ಬಂದ್ರು. ಅದರ ಜೊತೆಗೆ ನಿಧಿಗೆ ಕಾವಲು ಇರೋ ಸರ್ಪಗಳ ಬಗ್ಗೆಯೂ ಸುದ್ದಿ ಕೇಳಿ ಬರುತ್ತೆ. ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲೂ ಘಟಸರ್ಪದ ಭೀತಿಯಿಂದ ಒಂದು ಕೋಣೆಯನ್ನ ತೆಗೆಯದೆ ಬಿಟ್ಟಿದ್ದಾರೆ. ಆ ಕೋಣೆಯನ್ನ ತೆಗೆದ್ರೆ ಘಟಸರ್ಪ ಎಲ್ಲರನ್ನ ಕೊಲ್ಲಬಹುದು ಅಂತ ಭಯಪಡ್ತಿದ್ದಾರೆ. ಅಂಥದ್ರಲ್ಲಿ ಈಗ ಲಕ್ಕುಂಡಿಯಲ್ಲಿ ಸರ್ಕಾರ ಉತ್ಖನನ ಮಾಡೋ ವೇಳೆಗೆ ಒಂದು ಸರ್ಪ ಪ್ರತ್ಯಕ್ಷವಾಗಿದೆಯಂತೆ.
ಬಂಗಾರ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದೆ. ಊರಿನಲ್ಲಿರೋ ಎಲ್ಲರಿಗೂ ಗೊತ್ತಿದೆ. ಎಲ್ಲಿ ಹುಡುಕಾಡಿದ್ರೆ ನಿಧಿ ಸಿಗಬಹುದು ಅನ್ನೋದು ಗೊತ್ತಿದೆ. ಆದರೂ ಆ ಊರಿನ ಜನರು ನಿಧಿ ಹುಡುಕಲು ಭಯಪಡ್ತಾರೆ. ನಿಧಿ ಹುಡುಕೋದು ಇರ್ಲಿ, ಸಿಕ್ಕಿದ ನಿಧಿಯನ್ನೇ ವಾಪಸ್ ಕೊಟ್ಟು ಬಿಡ್ತಾರೆ. ಕಸ್ತೂರವ್ವ ರಿತ್ತಿ ತಮಗೆ ಸಿಕ್ಕಿದ 460 ಗ್ರಾಂ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆದರೆ ಕೆಲವರು ಸಿಕ್ಕ ಚಿನ್ನವನ್ನ ತಾವೇ ಇಟ್ಕೊಂಡು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಇನ್ನು ಕೆಲವರು ಇಲ್ಲಿಗೆ ಬಂದು ನಿಧಿಯನ್ನ ಹುಡುಕುವ ಕೆಲಸ ಮಾಡಿದ್ದು ಅವರಿಗೂ ಸಮಸ್ಯೆಗಳು ಎದುರಾಗಿದೆಯಂತೆ. ಈ ಹಿಂದೆ ಸಾವಗಿ ಭರಮಪ್ಪ ದೇವಸ್ಥಾನದ ಬಳಿ ನಿಧಿಗೆ ಕನ್ನ ಹಾಕಿದ್ರಂತೆ. ಆದರೆ ಅವರು ನಿಧಿ ತೆಗೆಯೋ ಪ್ರಯತ್ನದಲ್ಲಿ ರಕ್ತಕಾರಿ ಸತ್ತಿದ್ದಾರೆ ಅಂತಲೂ ಹಿರಿಯರು ಹೇಳ್ತಾರೆ. ಯಾರ ತಜ್ಞರು ಬಂದಿದ್ರಿ, ಅವರು ಅಲ್ಲೇ ಎಬ್ಸಕ್ಕಂತ ಬಂದಿದ್ರಂತ ರಕ್ತ ಕಾರ್ಕೊಂಡು ಸತ್ತಂತ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕರೆ ಜನರು ಸಾಯ್ತಾರೆ. ಈ ಹಿಂದೆ ಗ್ರಾಮಸ್ಥನೊಬ್ಬನಿಗೆ ದೇವಸ್ಥಾನವೊಂದರಲ್ಲಿ ನಿಧಿ ಸಿಕ್ಕಿತ್ತಂತೆ. ಆದರೆ ಒಂದು ವಾರದಲ್ಲಿ ಆತನ ಪುತ್ರ ರಥದ ಗಾಲಿಯಲ್ಲಿ ಸಿಕ್ಕು ಸತ್ತು ಹೋದ್ನಂತೆ. ವಿರೂಪಾಕ್ಷ ದೇವಸ್ಥಾನದ ಜಾತ್ರೆಯಲ್ಲಿ ಈ ಘಟನೆ ನಡೆದಿತ್ತಂತೆ. ಹಾಗಾಗಿ ಲಕ್ಕುಂಡಿಯಲ್ಲಿ ನಿಧಿ ತೆಗೆದವರು ಭೀಕರವಾಗಿ ಸಾಯ್ತಾರೆ ಅಂತ ಜನರ ನಂಬಿಕೆ. ಲಕ್ಕುಂಡಿ ನಿಧಿ ಮುಟ್ಟಿದ್ರೆ ಸಾವು ಗ್ಯಾರಂಟಿ ಅಂತ ಲಕ್ಕುಂಡಿ ಗ್ರಾಮದ ಹಿರಿಯ ಅಜ್ಜರೊಬ್ಬರು ಹೇಳಿದ್ದಾರೆ. ಐತ್ರಿ, ಸಿಗುದಿಲ್ಲ. ಐತಿ 7 ಕೊಪ್ಪರಿಗೆ ಹೊನ್ನ ಐತಂತ್ರಿ. ಅಲ್ಲೇ ಶಾವಿಗೆ ಬರಪ್ಪ. ನೀವು ಚಲೋ ಬೇಕಾದ್ರೆ ಆಂಜನೇಯ ಯಾರು ನೋಡೋರಿದ್ರೆ ಮಾಡೋರಿದ್ರೆ ಬೇಕಾದ್ರೆ ನೀವು ನೋಡೋಕಟ್ಟಿಯಲ್ಲ ನೋಡೋರಿಗೆ. ಆದ್ರೆ ಅದಕ್ಕೆ ಅನಾಹುತ ಆದರೂ ಆಗ್ಬೋದು. ನಾವು ಹೇಳಕ್ತಾ ಇರಲಿಲ್ಲ. ಮತ್ತು ನೋಡ್ಬೇಕು ಕೊಟ್ರಪ್ಪ ಹೇಳಿದ ಅನ್ನಕೋಬಾರ್ರಿ. ನಾವು ದಂತಕಥೆ ಹೇಳ್ತೀವಿ. ಶಾವಿಗೆ ಭಮರಪ್ಪನ ಕಟ್ಟಿ ಬಳಿ 7 ಕೊಪ್ಪರಿಗೆ ನಿಧಿ ತೆಗೆಯಲು ಹೋಗಿ ಹಲವರು ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರು ನಿಧಿ ಸಿಕ್ಕಿದ ನಂತರ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಹಾಗಾಗಿ ನಿಧಿ ಶೋಧ ಅಂದ್ರೆ ಗ್ರಾಮಸ್ಥರು ಭಯಪಡುವಂತಾಗಿದೆ.